ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೀನಿ. ಸೊ ಬಳ್ಳಾರಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ KRS ಪಕ್ಷದ ವತಿಯಿಂದ ಭೀಮೋತ್ಸವ 2025 ಅನ್ನುವಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಳ್ಳಾರಿಯಲ್ಲಿ ಸದ್ಯ ತುಂಬ ಸಂಚಲನ ಮೂಡಿರತಕ್ಕಂಥ ಇದೊಂದು ಕಾರ್ಯಕ್ರಮವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಳ್ಳಾರಿ ಮತ್ತು ವಿಜಯನಗರದ ಉಸ್ತುವಾರಿಗಳಾದಂತಹ ರಘು ಜಾಣಗೆರೆ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣಂತೆ. ಅವರು ಇಲ್ಲಿ ಬಳ್ಳಾರಿಯಲ್ಲಿ ನಡೀತಕ್ಕಂಥ ಈ ಒಂದು ಭೀಮೋತ್ಸವದ ಬಗ್ಗೆ ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣಂತೆ. ಸೊ ರೈಟ್, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಳ್ಳಾರಿ ವಿಜಯನಗರದ ಏನು ಉಸ್ತುವಾರಿ ಇರ್ತಕ್ಕಂತಹ ರಘು ಜಾಣಗೆರೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ರೈಟ್ ಸರ್, ಈಗ ಬಳ್ಳಾರಿಯಲ್ಲಿ ಭೀಮೋತ್ಸವ ಅನ್ನುವಂಥ ಒಂದು ಅದ್ದೂರಿ ಕಾರ್ಯಕ್ರಮವನ್ನು KRS ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ಏನು ಏಪ್ರಿಲ್ 14ರಂದು ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜನ್ಮದಿನ ಇದೆ. ಇಡೀ ದೇಶಕ್ಕೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯದ ಜೊತೆಗೆ ಒಂದು ಘನತೆಯ ಬದುಕನ್ನ ಕಲ್ಪಿಸಿಕೊಡೋದಕ್ಕೆ ಹೋರಾಟ ಮಾಡಿದಂತಹ, ಮತ್ತೆ ಸಮಾನತೆಗಾಗಿ ಮತ್ತೆ ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಸೋದಕ್ಕೆ ಶ್ರಮಿಸಿ ಜನರು, ಭಾರತ ದೇಶದ ಜನರು ಸ್ವತಂತ್ರ ನಂತರ ನಿಜಕ್ಕೂ ಘನತೆಯಿಂದ ಬದುಕುವ ರೀತಿಯಂತಹ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟಂತಹ ಏನು ಈ ಭಾರತ ದೇಶದ ಜನರ ಪಾಲಿನ ದೈವ ಸ್ವರೂಪಿ ವ್ಯಕ್ತಿ ಅಂತಾನೆ ಹೇಳ್ಬೋದು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಅವರನ್ನ ಸ್ಮರಿಸ್ತಕ್ಕಂತ, ಗೌರವಿಸ್ತಕ್ಕಂತ ಕೆಲಸವನ್ನ ಈ ದೇಶದ ಜನರಾಗಿ ನಾವೆಲ್ಲರೂ ಸದಾ ಮಾಡ್ಬೇಕಾಗುತ್ತೆ, ಮತ್ತೆ ಸದಾ ಅವ್ರಿಗೆ ಚಿರಋಣಿಯಾಗಿರ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಳ್ಳಾರಿಯಲ್ಲಿ ಈ ವರ್ಷ ಅಂಬೇಡ್ಕರ್ ಅವರ ಜನ್ಮದಿನವನ್ನ ಭೀಮೋತ್ಸವ ಅನ್ನೋ ಹೆಸರಿನಲ್ಲಿ ಆಚರಿಸ್ತಾ ಇದೆ. ಇದು ಒಂದು ಜನರಿಗೆ ನಮಗೆ ಇವತ್ತು ನಿಜವಾಗ್ಲೂ ನಾವೆಲ್ಲರೂ ಇಷ್ಟೆಲ್ಲ ಸ್ವತಂತ್ರವಾಗಿ ಇಷ್ಟೆಲ್ಲ ನಮ್ಮ ಹಕ್ಕುಗಳನ್ನ ಚಲಾಯಿಸ್ತಾ ನಾವೆಲ್ಲರೂ ಒಂದು ಗೌರವದಿಂದ ಬದುಕ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವ್ರ ಕಾರಣ. ಸೊ ಹಾಗಾಗಿ ನಾವು ಅವರು ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ KRS ಪಕ್ಷ ಸದಾ ಅದನ್ನು ಮಾಡ್ತಾ ಬರ್ತಾ ಇದೆ. KRS ಪಕ್ಷ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಯಾವ ರೀತಿಯಾಗಿ ಅನುಸರಿಸ್ತಾ ಇದೆ, ಯಾವ ರೀತಿಯ ನಿಟ್ಟಿನಲ್ಲಿ ಅವರ ದಿಕ್ಕಿನತ್ತ ಹೋಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ನೋಡಿ, ಇವತ್ತು ಅಂಬೇಡ್ಕರ್ ಅವರು ಭಾರತದಲ್ಲಿ ಒಬ್ಬ ಪ್ರಜೆಯಾಗಿ ಇದ್ಕೊಂಡು ವಿದೇಶಗಳಿಗೆ ಹೋಗಿ, ಅಮೆರಿಕಾಗ್ ಹೋಗಿ, ಲಂಡನ್ಗೆ ಹೋಗಿ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಬಂದು ತದನಂತರ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನಿಷ್ಟಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದಾದ್ರು. ಅವರಿಗೆ ಅವರ ಒಂದು ಅರಿವು ಮತ್ತು ಜ್ಞಾನ ವೃದ್ಧಿಸಿದಾಗೆ ಅಂಬೇಡ್ಕರ್ ಅವರು ಅವರ ಜ್ಞಾನವನ್ನ ಇಲ್ಲಿ ಜ್ಞಾನದ ಬೆಳಕನ್ನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಹೋರಾಟ ಇತ್ತು. ಸೊ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಏನು ಜನರ ಹಕ್ಕುಗಳಿದಾವೆ, ಆದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ, ಒಂದು ಸುಭದ್ರವಾದ ಸಂವಿಧಾನ ಇರ್ತಕ್ಕಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಜನರು ಅವ್ರ ಹಕ್ಕುಗಳನ್ನ ಚಲಾಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಜನರು ತಮ್ಗೆ ಏನೆಲ್ಲ ಹಕ್ಕುಗಳಿದ್ರು ಜನ ಇವತ್ತು ಒಂದ್ ರೀತಿಯಾಗಿ ಅಸಹಾಯಕರಾಗಿ ಬೇಡ್ಕೊಂಡು ಪಡ್ಕೋಬೇಕಾಗಿರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಿಟ್ಟಿನಲ್ಲಿ ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ, ಜನರಲ್ಲಿ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ, ಜನರಿಗೆ ಅವರ ಹಕ್ಕುಗಳ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನ ಮೂಡಿಸೋದ್ರ ಮುಖಾಂತರ ಜನರು ತಮ್ಮ ಹಕ್ಕುಗಳನ್ನ ಚಲಾಯಿಸೋದಕ್ಕೆ ಬೇಕಾದಂತಹ ಒಂದು ಏನು ವಾತಾವರಣವನ್ನ ಸೃಷ್ಟಿ ಮಾಡೋದಕ್ಕೆ ಇವತ್ತು KRS ಪಕ್ಷ ಹೋರಾಟ ಮಾಡ್ತಾ ಇದೆ. ಈಗ ಬಳ್ಳಾರಿಯಲ್ಲಿ KRS ಪಕ್ಷ ಯಾವ ರೀತಿಯಾದಂತ ಗಟ್ಟಿಯಾಗಿ ನೆಲೆ ನಿಂತಿದೆ ಅಥವಾ ಇಲ್ಲಿ ಯಾವ ರೀತಿಯಾದಂತ ಒಂದು ವಾತಾವರಣ ಇದೆ ಅಂತ ನಿಮಗೆ ಪ್ರಾಥಮಿಕ ಮಾಹಿತಿ ಇದೆ? ಜನರ ಸ್ಪಂದನೆ ಎಲ್ಲಾ ಕಡೆನೂ ಬಹಳ ಅದ್ಭುತವಾಗಿ ಜನರ ಸ್ಪಂದನೆ ಇದೆ. ಜನರ ಸ್ಪಂದನೆ ಮತ್ತು ಜನರ ಸಹಕಾರ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಷ್ಟು ದೊಡ್ಡ ಮಟ್ಟದ ಒಂದು ಪಕ್ಷವಾಗಿ ಇವತ್ತು ಇರ್ತಾ ಇರ್ಲಿಲ್ಲ. ನಮ್ಮ ಪಕ್ಷ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಯಾರೋ ಒಬ್ಬ ವ್ಯಕ್ತಿ ಬಂಡವಾಳ ಹಾಕಿ ನಡೆಸ್ತಾ ಇರ್ತಕ್ಕಂಥ ಪಕ್ಷ ಅಲ್ಲ. ಜನಸಾಮಾನ್ಯರು ಕೊಟ್ಟಂತಹ ದೇಣಿಗೆನಲ್ಲಿ, ಹಿಂದೆನೂ ಕೂಡ ಜನಸಾಮಾನ್ಯರು ಕೊಟ್ಟಂತಹ ದೇಣಿಗೆನಲ್ಲಿ ಪಕ್ಷ ನಡೀತಾ ಇರುವಂತದ್ದು, ಮತ್ತೆ ಜನಸಾಮಾನ್ಯರ ಸಹಭಾಗಿತ್ವದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಿಂದಾಗಿ ಈ ಪಕ್ಷ ಉಳ್ಕೊಂಡಿರುವಂತದ್ದು. ಸೊ ಹಾಗಾಗಿ KRS ಪಕ್ಷ ಎಲ್ಲಿ ತನಕ ರಾಜ್ಯದಲ್ಲಿ ಇರುತ್ತೆ ಅಲ್ಲಿ ತನಕನೂ KRS ಪಕ್ಷಕ್ಕೆ ಜನರ ಬೆಂಬಲ ಇದ್ದೇ ಇರುತ್ತೆ. ಜನರ ಬೆಂಬಲದ ಕಾರಣಕ್ಕಾಗಿ KRS ಪಕ್ಷ ಇವತ್ತಿಷ್ಟೆಲ್ಲ ಹೋರಾಟಗಳನ್ನ ಮಾಡ್ತಾ KRS ಪಕ್ಷ ಇವತ್ತು ಪಕ್ಷವನ್ನ ರಾಜ್ಯವ್ಯಾಪಿ ಸಮರೋಪಾದಿಯಲ್ಲಿ ಪಕ್ಷವನ್ನ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಸರ್, ಬಳ್ಳಾರಿಯ KRS ಜಿಲ್ಲಾ ಘಟಕದ ಬಗ್ಗೆ, ಆ ತಂಡದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ಈ ಬಳ್ಳಾರಿ ಜಿಲ್ಲಾ ಘಟಕ ಹಿಂದೆಯಿಂದನೂ ಸಾಕಷ್ಟು ಕೆಲಸಗಳನ್ನ ಸ್ಥಳೀಯವಾಗಿ ಅವರ ಇತಿಮಿತಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಮತ್ತೆ ರಾಜ್ಯಾದ್ಯಂತ ನಡೆತಕ್ಕಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಬಳ್ಳಾರಿ ಅವರ ಕಾಂಟ್ರಿಬ್ಯೂಷನ್ ಕೂಡ ಬಹಳ ಇದೆ. ಈಗ ಇತ್ತೀಚೆಗೆ ನಾನು ಬಳ್ಳಾರಿನಲ್ಲಿ ಉಸ್ತುವಾರಿ ಆದ ನಂತರ ಬಳ್ಳಾರಿನಲ್ಲಿ ಒಂದು ಸಕ್ರಿಯವಾದಂತಹ ಮತ್ತೆ ಸಮರ್ಥವಾದಂತಹ ಒಂದು ಜಿಲ್ಲಾ ಸಮಿತಿಯನ್ನ ರಚನೆ ಮಾಡಿದೀವಿ. ಹೊಸ ಜಿಲ್ಲಾ ಸಮಿತಿ ಈಗ ಅಸ್ತಿತ್ವಕ್ಕೆ ಬಂದಿದೆ. ಆ ಹೊಸ ಜಿಲ್ಲಾ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರವೇ ಭೀಮೋತ್ಸವ ನಡೀತಾ ಇರುವಂತದ್ದು. ನಿಜಕ್ಕೂ ಅದು ಅವರ ಸಾಮರ್ಥ್ಯ ಏನು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನೋಡ್ಕೋಬಹುದಾಗಿದೆ. ಹಾಗಾಗಿ ನನಗೆ ಸಂಪೂರ್ಣವಾಗಿ ಹೊಸ ಜಿಲ್ಲಾ ಸಮಿತಿ ಏನಿದೆ ಅದ್ರ ಮೇಲೆ ವಿಶ್ವಾಸ ಇದೆ. ಬಳ್ಳಾರಿಯಾದ್ಯಂತ
ಪ್ರತಿ ತಾಲೂಕುಗಳಿಗೂ ಮತ್ತು ಹಳ್ಳಿಗಳಿಗೂ KRS ಪಕ್ಷವನ್ನ ಕೊಂಡೊಯ್ದು ಒಂದು ಒಳ್ಳೆಯ ಸಂಘಟನೆಯನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನಿಮ್ಮ ಪಕ್ಷದ ನಾಯಕರಾದಂತಹ ರವಿಕೃಷ್ಣ ರೆಡ್ಡಿ ಅವರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ಸರ್, ರವಿಕೃಷ್ಣ ರೆಡ್ಡಿ ಅವರು ಈ ಕಾಲದ ಒಂದು ದೊಡ್ಡ ಆದರ್ಶವಾದಿ ನಾಯಕರು. ಬಹುಶಃ ಇಡೀ ದೇಶದಲ್ಲಿ ಈ ತರದ ನಾಯಕರು ಯಾರಿಗೂ ಎಲ್ಲೂ ತುಂಬಾ ಅಪರೂಪ ಕಾಣೋದು. ಅದು ನಮ್ ಕಣ್ಣಿಗಂತೂ ಇವತ್ತು ರವಿಕೃಷ್ಣ ರೆಡ್ಡಿ ಅವರು ಅಂತೇಳಿ ಕಾಣ್ತಾರೆ. ಒಬ್ರು ಗಾಂಧಿವಾದಿಯಾಗಿ, ಒಬ್ಬ ನಾಯಕರಾಗಿ, ರಾಜಕೀಯ ನಾಯಕರಾಗಿ ಯಾವ ರೀತಿಯಾಗಿ ಆದರ್ಶಗಳನ್ನ ಇಟ್ಕೊಂಡು ಸರಳವಾಗಿ ಬದುಕ್ತಾ ಜನರಲ್ಲಿ ಒಂದು ಸ್ಫೂರ್ತಿ ಚೈತನ್ಯವನ್ನು ತುಂಬಬೇಕು, ಆ ಕೆಲಸವನ್ನ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಜನರು ಅರ್ಥ ಮಾಡ್ಕೋಬೇಕು, ನಮಗೆ ಯಾವ ತರದ ಸಮಾಜವನ್ನ ನಾವು ಇವತ್ತು ಬಯಸ್ತಾ ಇದೀವೋ ಆ ತರ ನಡವಳಿಕೆ ಇರ್ತಕ್ಕಂಥ ನಾಯಕರು ನಮ್ಗೆ ಮಾದರಿ ಆಗ್ಬೇಕು. ಸೊ ರವಿಕೃಷ್ಣ ರೆಡ್ಡಿ ಅವರು ಆ ನಿಟ್ಟಿನಲ್ಲಿ ನಾವು ಬಯಸ್ತಾ ಇರ್ತಕ್ಕಂಥ ಸಮಾಜಕ್ಕೆ ಬೇಕಾದಂತ ರೀತಿಯ ನಡವಳಿಕೆ ಇರ್ತಕ್ಕಂಥ ನಾಯಕರಾಗಿದ್ದಾರೆ. ಒಬ್ಬ ಏನಾದ್ರೂ ತಿಳುವಳಿಕೆ ಇಟ್ಕೊಂಡು ಪ್ರಾಮಾಣಿಕವಾಗಿ ನುಡಿದಂತೆ ನಡೆಸ್ಕೋತಾ ಇರ್ತಕ್ಕಂಥ ಯಾರಾದ್ರೂ ಒಬ್ಬ ರಾಜಕಾರಣಿ ಇದ್ರೆ, ರಾಜಿ ಇಲ್ಲದೆ ರಾಜಕಾರಣವನ್ನ ಮಾಡ್ತಾ ಇದ್ರೆ ಅದು KRS ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರೊಬ್ಬರೇ. ಕೊನೆಯದಾಗಿ ಬಳ್ಳಾರಿಯ ಜನತೆಗಾಯ್ತು ಮತ್ತು ಈ ರಾಜ್ಯದ ಅಷ್ಟು ಜನತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಯಾವ ರೀತಿಯಾದಂತಹ ಒಂದು ಆಹ್ವಾನವನ್ನು ಕೊಡಕ್ಕೆ ಇಷ್ಟಪಡ್ತೀರಿ ಅಂತ? ಇದು ಬಳ್ಳಾರಿನಲ್ಲಿ ನಡೀತಾ ಇರ್ತಕ್ಕಂಥ ಭೀಮೋತ್ಸವ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಮರಣಾರ್ಥವಾಗಿ ಅವರನ್ನ ಸ್ಮರಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದು KRS ಪಕ್ಷ ಕೇವಲ ಆಯೋಜನೆ ಮಾಡಿ ಮಾಡ್ತಾ ಇರ್ಬೋದು ಕಾರ್ಯಕ್ರಮ, ಆದ್ರೆ ಇಡೀ ರಾಜ್ಯದ ಜನರು ಸಂಭ್ರಮಿಸಬೇಕಾದಂತಹ ದಿನ. ಯಾಕಂದ್ರೆ ಭೀಮರಾವ್ ಅಂಬೇಡ್ಕರ್ ಅವರದ್ದು ಕೊಡುಗೆ ಏನಿದೆ ಈ ದೇಶಕ್ಕೆ, ರಾಜ್ಯಕ್ಕೆ ಮತ್ತೆ ನಮ್ಮೆಲ್ರಿಗೂ ಅದು ಸದಾಕಾಲ ನೆನಪಿನಲ್ಲಿ ಇರ್ತಕ್ಕಂಥ ಒಂದು ಕೊಡುಗೆಯಾಗಿದೆ. ಆ ನಿಟ್ಟಿನಲ್ಲಿ ಬಳ್ಳಾರಿಯ ಜನರು ಸೇರಿದಾಗೆ ರಾಜ್ಯದ ಎಲ್ಲ ಜನರು, ಸಾಧ್ಯವಾಗುವ ಜನರು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ಏಪ್ರಿಲ್ 14ರಂದು ಬಳ್ಳಾರಿನಲ್ಲಿ KRS ಪಕ್ಷದ ವತಿಯಿಂದ ಈ ಭೀಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. KRS ಪಕ್ಷದ ಎಲ್ಲ ರಾಜ್ಯ ಸಮಿತಿಯ ಮುಖಂಡರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಆ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ನಾವೆಲ್ಲರೂ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ. ಸರ್, ಥ್ಯಾಂಕ್ ಯು ಸರ್. ಇಷ್ಟು ತಮ್ಮೊಂದಿಗೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.